back to Jawari Mandi discussion. First of all, thank you everyone. Last year video ಭಾಳಷ್ಟು ಶೇರ್ ಮಾಡಿದ್ರಿ, ಅದರದ್ದು ರಿವ್ಯೂಸ್ ಚಲೋ ಕೊಟ್ಟಿರಿ. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್. ಅದೇ ರೀತಿ ಲೈಕ್ ಲಾಸ್ಟ್ ಟೈಮ್ ನಾವು ಫಿಟ್ನೆಸ್ ಬಗ್ಗೆ ಮಾತಾಡಿದ್ವಿ. ಸೊ ಇವತ್ತಿನ ಟಾಪಿಕ್ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್. ಓಕೆ, ಸೊ ನಾವೊಂದು ಇದನ್ನ ಸ್ಟ್ರಾಟಜಿ ಫಾಲೋ ಮಾಡತ್ತೀವಿ. ಸೊ ಅಟ್ ದ ಎಂಡ್ ಆಫ್ ದ ವಿಡಿಯೋ ನಾನು ನಿಮ್ಗೆ ಅದನ್ನು ಹೇಳ್ತೀನಿ ಏನಂತ ಹೇಳಿ. ಅದೇ ರೀತಿ ಇವತ್ತಿನ ಟಾಪಿಕ್ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಹೇಳಿದ್ವಲ್ಲ. ಸೊ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಅಂದರೆ ಏನಂತ ಹೇಳಿ ಫಸ್ಟ್ ನೀವು ತಿಳ್ಕೊಬೇಕಾಗ್ತೈತಿ. ಭಾಳ ಎಸೆನ್ಷಿಯಲ್ ಐತ್ರಿ ಅದು, ಸ್ಪೆಷಲಿ ಈಗಿನ ಜನ್ರೇಷನ್, ಈಗಿನೇನು ಮಕ್ಕಳು ಅದರಲ್ಲ ನೆಕ್ಸ್ಟ್ ಜನ್ರೇಷನ್ ಎಲ್ಲರಿಗೂ ಹಂಗೆ ಭಾಳ ನೆಸಸರಿ ಐತಿ. ಬಟ್ ಈಗಿನ ಜನ್ರೇಷನ್ ಯಾರು ಐ ಟಿ ಪ್ರೊಫೆಷನ್ದವ್ರು ಇರ್ಬೋದು, ವರ್ಕಿಂಗ್ ಇರ್ಬೋದು, ಅವ್ರಿಗೆ ಭಾಳ ಮ್ಯಾಟ್ರ್ ಆಗ್ತೈತಿ. ಸೊ ಇದು ಏನಪ್ಪ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಅಂತಂದರೆ ಯಾವಾಗಲೂ ಪಾಸಿಟಿವ್ ಆಗಿರೋದು ಹಂಗಲ್ಲ. ಏನೇ ಪ್ರಾಬ್ಲಮ್ ಬಂದರೂ ನಾವು ಅದಕ್ಕೆ ಹೆಂಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತೀವಿ ಅದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಇದು ಎದರ್ಲಿಂದ ಬರ್ತೈತಿ ಅಂತಂದ್ರೆ ಒಂದು ಮೆಡಿಟೇಷನಿಂದ ಬರ್ತೈತಿ. ಇಲ್ಲಿ ಎಲ್ಲರೂ ಇಲ್ಲೇನು ನನ್ನ ಫ್ರೆಂಡ್ಸ್ ಕೂತಾರಲ್ಲ ಇವ್ರಿಗೂ ಲೈಕ್ ಮೆಡಿಟೇಷನ್ ಮಾಡ್ತಾರೆ. ಫಸ್ಟ್ ಶಶಿ ಒಂದರಿಂದ ಸ್ಟಾರ್ಟ್ ಮಾಡೋಣ. ನೀವು ಹೇಳ್ರಿ, ನಿಮ್ಮ ಮೆಡಿಟೇಷನ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ, ನೀವು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಏನೆಲ್ಲ ಡಿಫ್ರೆನ್ಸ್ ಆಗುತ್ತೆ? ನಾ ಕನಿಷ್ಠ 1 ವರ್ಷ ಸಮಯ ಬಂತು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. 1 ವರ್ಷ? ಹಾಂ, 1 ವರ್ಷ ಆಗತ್ತೆ. ನಾ ಮೆಡಿಟೇಷನ್ ಮನ್ಯಾಗ ಸ್ಟಾರ್ಟ್ ಮಾಡಿ ಈಗ ಕ್ಲಾಸ್ ಒಳಗೆ ಸ್ಟಾರ್ಟ್ ಮಾಡೇವಿ. ಇಲ್ಲಿ ಫಿಟ್ನೆಸ್ ಕ್ಲಾಸ್ನಾಗ ಶ್ವೇತಾನ ಹಿಡ್ಕೊಂಡು ಸ್ಟಾರ್ಟ್ ಮಾಡೇವಿ. ಈಗ ಮೆಡಿಟೇಷನ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಯಾವುದೂ ಪಾಸಿಬಲ್ ಇಲ್ಲ ಅನ್ನೋದನ್ನು ಫಸ್ಟ್ ಕಿತ್ತು ಹಾಕ್ತೇವೆ. ಪ್ರತಿಯೊಂದು ಸಮಸ್ಯೆ ಯಾರಿಗಿರೋದಿಲ್ಲ. ಒಂದು ಪ್ರಾಣಿ ಹಿಡ್ಕೊಂಡು ಈಗ ಪ್ರಾಣಿ ಒಂದು ಫುಡ್ಡಿಗೆ ಸಮಸ್ಯೆ ಇದ್ದರೆ ಹಂಗೆ ಮನುಷ್ಯಾಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಹೆಜ್ಜೆ ಕಿತ್ತಿಟ್ಟಾಗೂ ಒಂದೊಂದನ್ನು ಫೇಸ್ ಮಾಡ್ಕೊತ ಹೋಗೋದಿರ್ತೈತಿ. ಆದರೆ ಅದನ್ನು ಹೆಂಗೆ ಮಾಡ್ತೇವೆ ಅನ್ನೋದು ಅದು ತಾನಾಗೆ ನಮಗೆ ಮೆಂಟಲಿ ನಾವು ರೆಡಿ ಆಗತ್ತೇವೆ. ಸಮಸ್ಯೆಗಳು ಬರ್ತಾವೋ ಅದನ್ನು ಹೆಂಗೆ ಎದುರಿಸ್ಬೇಕು ಅನ್ನೋದನ್ನು ಮೆಡಿಟೇಷನಿಂದ ಭಾಳಷ್ಟು ಕಲಿತೇವೆ. ಫಸ್ಟ್ ಹೇಳಬೇಕಾಗಿದ್ದು ಈಗ ಏನಂದರೆ ಈಗಿನ ಮಕ್ಕಳಿಗೆ ಅದನ್ನು ಕಲಿಸ್ಕೊಡ್ಬೇಕು ನಾವು. ಪಾಸಿಟಿವಿಟಿ ಎಲ್ಲ ಪ್ರತಿ ಮಕ್ಕಳು ಮನ್ಯಾಗೂ ನೋಡ್ರಿ, ಸಾಕಾಗೈತಿವಾ, ನಮಗೆ ಸಾಕಾಗೈತಿ, ಏನೂ ಇಲ್ಲ ಲೈಫ್ನಾಗ ಏನೂ ಇಲ್ಲ, ಇಷ್ಟಲ್ಲ ಓದೋದು ಮುಗೀತು ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟಾರೆ. ದೇವ್ರು ಇದೊಂದು ಅಪಾರ್ಚುನಿಟಿ ಕೊಟ್ಟಾನ ನಮಗೆ. ಜೀವನ ಹುಟ್ಟಿ ಬಂದೇವು ಅಂದಮೇಲೆ ಅದನ್ನು ಹಂಗೆ ಹೆಂಗೋ ಇದು ಸಾಧಿಸೋದಲ್ಲ, ಅದಕ್ಕೊಂದು ಅರ್ಥ ಕೊಡೋನು ಅಂತ. ಅದಕ್ಕೆ ಫಸ್ಟ್ ಎಲ್ಲರೂ ತಲೆಯೊಳಗೆ ಏನಂದ್ರೆ ಆಗಂಗಿಲ್ಲ ಅನ್ನೋದನ್ನ ಮರಿಬೇಕು. ಏನಾರ ಬರಲಿ ಅದು ಆಗ್ತೈತಿ. ಮನುಷ್ಯ ಮನಸ್ಸು ಮಾಡಿದ್ರೆ ಬೇಕಾದ್ ಮಾಡೋದು. ನೆಕ್ಸ್ಟ್ ಪವಿತ್ರ ಅವ್ರು ಹೇಳ್ತಾರೆ, ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಎಷ್ಟು ಸಾಕು, ಆಮೇಲೆ ಆ ದಿನ ನಿಮ್ಮ ಒಳಗೆ ಏನಷ್ಟು ಚೇಂಜಸ್ ಆಗುತ್ತೆ. ನಾನು ಭಾಳ ದಿವಸ ಆಗಿಲ್ಲ ಬಿಟ್ಟರೆ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಬಟ್ ಮೆಡಿಟೇಷನ್ ಮಾಡಕತ್ರ ಮೇನ್ ಬರೋದು ಪೇಷನ್ಸ್. ಭಾಳ ಅಂದ್ರೆ ಭಾಳ ಏನೋ ಸಿಟ್ಟು ಬಂದು ಸಮಾಧಾನ ಯಾರು ಇದ್ರೂ ಒದರಾಡಕ್ಕೆ ಒಂದೊಂದ್ಸಲ ಭಾಳ ಒದರಾಡಕ್ಕೆ ಚೀರಾಡಕ್ಕೆ ಅನಿಸ್ತೈತಿ. ಬಟ್ ಇರಲಿ, ಓಕೆ, ನೆಕ್ಸ್ಟ್ ಐತಿ ಇನ್ನೂ ಸಮಾಧಾನ ಇರ್ಬೇಕಂತ. ರೀಸೆಂಟಾಗಿ ನಮ್ಮ ಡ್ಯಾಡಿ ತೀರ್ಕೊಂಡಾಗ ನಂಗೆ ಭಾಳ ಅಂದ್ರೆ ಭಾಳ ತ್ರಾಸಾಗಿತ್ತು. ಇವನ್ ಒಂದು 6 days ಅಂತೂ ಒಟ್ಟ ಮಲ್ಕೊಂಡೇ ಇಲ್ಲ. ನಾನು 24 ತಾಸು ಮಲ್ಕೊಂಡಿಲ್ಲ. ಏನು ಮಾಡ್ಬೇಕಪ್ಪ, ಈಗ ಮನ್ಯಾಗ ಎಲ್ಲರೂ ಭಯಕತ್ರಿ, ಏನು ಮಾಡ್ಬೇಕು, ಹಿಂಗೆ ಮಾಡಕತ್ರ ನೀನು ಅಂತ ಹಾಸ್ಪಿಟ್ಲಿಗೆ ತೋರಿಸಿದ್ವಿ, ಎಲ್ಲ ತೋರಿಸಿದ್ವಿ. ಇಲ್ಲ ಅವ್ರು ಡಿಪ್ರೆಷನ್ನಾಗ ಇದು ಅದಾರ, ಅವರಿಗೆ ಸ್ವಲ್ಪ ಮೆಡಿಟೇಷನ್ ಇದನ್ನು ಮಾಡಕ್ಕೆ ಹೇಳ್ರಿ ಅಂತ. ನಂಗೆ ಅದು ಆಗಲೇ ಇಲ್ಲ. ಹೆಂಗಾರ ಮಾಡಿ ಅಟ್ಲೀಸ್ಟ್ ಒಂದು 5 ನಿಮಿಷ 10 ನಿಮಿಷ ಮಾಡೋಣ ಅಂಥೇಳಿ ಮಾಡಕತ್ತೆ. ಇಷ್ಟು ಸಮಾಧಾನ ಅಂದ್ರೆ ನಂಗೆ ಎದುರ ಬಂದ್ರೆ ನಮ್ಮ ಡ್ಯಾಡಿ ಬಂದು ನನ್ನ ಜೊತೆಗೆ ಬಂದು ಕುಂತು ಮಾತಾಡ್ತಿದ್ರು. ಅಷ್ಟು ನಂಗೆ ಮನಸ್ಸಿಗೆ ಸಮಾಧಾನ ಅನ್ಸಾಕತ್ತೆ. ಹಿಂಗಾಗಿ ನಾನು ದಿವ್ಸಕ್ಕೆ ಯಾವಾಗಲಾಗಲಿ ನಂಗೆ ಯಾವಾಗ ಅನಿಸ್ತೈತಿ ಅವಾಗ ಒಂದು 5 ನಿಮಿಷ 10 ನಿಮಿಷ 15 ಒಂದು ಅರ್ಧ ತಾಸು ಮಟ್ಟನೂ ನಂಗೆ ಯಾವಾಗ ಅನಿಸ್ತೈತಿ ಅವಾಗ ನಾನು ಮೆಡಿಟೇಷನ್ ಮಾಡ್ತೀನಿ. ಇಷ್ಟು ಅದನ್ನು ಮಾಡಿದ್ರೆ ಏನು ಜಗತ್ತಿನಾಗ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದ್ರೂ ಗೆಲ್ಲಬಹುದು, ನಮ್ಮನ್ನು ಮೀರಿ ಯಾವುದೂ ಇಲ್ಲ ಅನ್ನುವಂಥ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇನ್ನೊಂದು ಹೇಳ್ಬೇಕಂತಂದ್ರೆ ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಭಾಳ ವರ್ಷ ಆಯ್ತು. ನಾ ಆ್ಯಕ್ಚುಲಿ SSLC ಇದ್ದೆ. ಅವಾಗ ನಮ್ಮ ಸರ್ ಒಬ್ಬರು ನಮ್ಗೆ SSLC ಏನೋ ಇದ್ದಿದ್ದಿಲ್ಲ, ಇನ್ನು ಹೈಸ್ಕೂಲ್ ಇದ್ದೆ. ಅವಾಗ ನಮ್ಮ ಸರ್ ಹೇಳ್ತಿದ್ರು ಸ್ಟಡೀಸ್ ಮಾಡೋ ಹೊತ್ನಾಗ ನಾ ಎವ್ರೇಜ್ ಸ್ಟೂಡೆಂಟ್ ಭಾಳ ಮುಂಚೆ ಹೈಸ್ಕೂಲ್ ಬರ್ತಿದ್ದು ಮುಂಚೆ. ಅವಾಗ ಅವ್ರ ಕಡೆ ಟ್ಯೂಷನ್ಸ್ ಹೋಗ್ತಿದ್ವಿ. ಅವ್ರು ಹೇಳ್ತಿದ್ರು ಇಲ್ಲ ನಂಗೆ ಕಾನ್ಸಂಟ್ರೇಷನ್ ಆಗಂಗಿಲ್ಲ, ಸೋಷಲ್ ಸಬ್ಜೆಕ್ಟ್ ನಂಗೆ ಭಾಳ ಬೇಕು. ಅವಾಗ ಅವ್ರಿಗೆ ಹೇಳ್ತಿದ್ದೆ ನಾನು ಸರ್ ನಂಗೆ ಕಾನ್ಸಂಟ್ರೇಷನ್ ಆಗಂಗಿಲ್ಲ, ಏನೂ ಓದಿದ್ರು ನೆನಪು ಇರಂಗಿಲ್ಲ. ಆ ಮೂಮೆಂಟಿಗೆ ನಾವು ಓದ್ತೀನಿ, ಬಟ್ ನೆಕ್ಸ್ಟ್ ಮೂಮೆಂಟ್ ನಾನು ಮರ್ತು ಬಿಡ್ತೀನಿ, ನನಗೆ ಹಿಂಗೆಲ್ಲ ಪ್ರಾಬ್ಲಮ್ಸ್ ಆಗ್ತೈತೆ. ಅವ್ರು ಏನು ಹೇಳಿದ್ರೆ ಒಂದಿಷ್ಟು ಟೆಕ್ನಿಕ್ಸ್ ಹೇಳಿದ್ರು. ಏನಂದ್ರೆ ಬೆಳಗ್ಗೆ ಎದ್ದ ತಕ್ಷಣ, ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದು
ಕಣ್ಣು ಮುಚ್ಚಿ ಕುಂದಿರ್ಬೇಕು, ಒಂದಿಷ್ಟು ಥಿಂಗ್ಸನ್ನ ಇಮ್ಯಾಜಿನ್ ಮಾಡಕ್ಕೆ ಅವ್ರು ಹೇಳಿದ್ರು. ಆ್ಯಕ್ಚುಲಿ ಅದ ಒಂದು ನಮ್ದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇಮ್ಯಾಜಿನ್ ಮಾಡಿರಿ, ಫೋಕಸ್ ಆಗಂಗಿಲ್ಲ, ಇನಿಷಿಯಲಿ ಫೋಕಸ್ ಆಗಂಗಿಲ್ಲ, ಬಟ್ ಅದ್ರ ಮೇಲೆ ನೀವು ಫೋಕಸ್ ಮಾಡ್ಬೇಕು. ಅಂದ್ರೆ ನೀವು ಒಂದೇ ಕಡೆ ಲಕ್ಷ್ಯ ಇಟ್ಕೊಂಡು ನೀವು ಅದನ್ನು ಮಾಡಬೇಕು. ಆ ಕಡೆ ಈ ಕಡೆ ನಿಮ್ಗೆ ಧ್ಯಾನ ಹೋದ್ರು ಮತ್ತೆ ಒಳಗೆ ಮಾಡ್ಬೇಕಂತ ಹೇಳಿದ್ರೆ ಅವಾಗಿಂದ ನಾವು ಮಾಡಿದ್ವಿ. ಏನಪ್ಪ ಇದು ಮೆಡಿಟೇಷನ್ ಅಂದರೆ, ಎಷ್ಟೋ ಮಂದಿ ನಾನು ಕೇಳ್ತಾರೆ ಈಗ ಕ್ಲಾಸ್ನಾಗೂ ಕೆಲವೊಬ್ರಿಗೆ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ನೋಡಿದ್ರೆ ಮೆಡಿಟೇಷನ್ ಅಂತ ಮಕ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ಮೆಡಿಟೇಷನ್ ಅಂದರೆ ಏನಾದ್ರು ಅದನ್ನ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಮೆಡಿಟೇಷನ್ ಇಸ್ ನಥಿಂಗ್ ಬಟ್ ಎಲ್ಲ ಪ್ರತಿಯೊಬ್ಬರು ಮನುಷ್ಯಕ್ಕೂ ಎರಡು ಮೈಂಡ್ ಇರ್ತೈತಿ, ಒಂದು ಕಾನ್ಷಿಯಸ್ ಮೈಂಡ್, ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ ಮೈಂಡ್ ಅಂತಂದ್ರೆ ನಾವು ಏನು ಮಾಡ್ತೀವಲ್ಲ, ಈಗ ನಾವು ಈಗ ಮಾತಾಡಕತ್ತೀವಿ, ದಟ್ ಈಸ್ ಎ ಕಾನ್ಷಿಯಸ್ ಮೈಂಡ್. ಸಬ್ ಕಾನ್ಷಿಯಸ್ ಮೈಂಡ್ ಅಂತಂದ್ರೆ ನಮ್ಮ ಕಾನ್ಷಿಯಸ್ ಮೈಂಡ್ ಯಾವಾಗ ಮಲಗ್ತೈತಲ್ಲ, ಸಬ್ ಕಾನ್ಷಿಯಸ್ ಮೈಂಡ್ ಅವಾಗ ಕೆಲಸ ಸ್ಟಾರ್ಟ್ ಮಾಡ್ತೈತಿ. ಸೊ ಆ ಸಬ್ ಕಾನ್ಷಿಯಸ್ ಮೈಂಡನ್ನ ನಾವು ಆ್ಯಕ್ಟಿವೇಟ್ ಮಾಡ್ಬೇಕು. ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಬೇಕಂತಂದ್ರೆ ಲೈಕ್ ಇಟ್ ಈಸ್ ನಥಿಂಗ್ ಬಟ್ ಕಾನ್ಸಂಟ್ರೇಟಿಂಗ್ ಆನ್ ದ, ಅಂದರೆ ನಮ್ಗೆ ಎಲ್ಲ ಕಾನ್ಸಂಟ್ರೇಷನ್ನ ಉಸಿರು ಮೇಲೆ ತಗೋಬೇಕು. ನಾವು ಹೆಂಗೆ ಉಸಿರನ್ನ ಒಳಗೆ ತಗೋತೀವಿ, ಹೆಂಗೆ ಉಸಿರನ್ನ ಕರೆಕ್ಟ್ ಬಿಡ್ತೀವಿ, ಅದ್ರ ಮೇಲೆ ಫೋಕಸ್ ಮಾಡ್ಬೇಕು. ಇನಿಷಿಯಲಿ ಯಾರಿಗೂ ಕಾನ್ಸಂಟ್ರೇಟ್ ಆಗಂಗಿಲ್ಲ, ನಮ್ಮ ಮನಸ್ಸು ಒಂಥರ ಚಂಚಲ್ ಇದ್ದದ. ಆಮೇಲೆ ಅಷ್ಟು ಜಲ್ದಿ ಯಾರಿಗೂ ಇದು ಎಲ್ಲ ಅದು ಅಡ್ಡಾಡ್ತೈತೆ ಅಂತೇಳಿ ಆ ಮನಸ್ಸಿಗೂ ನಾವು ಸೋಲ್ಬಾರ್ದು. ಅದನ್ನ ಆಗಷ್ಟು ತಗೊಂಡು ಬರ್ಬೇಕು, ಉಸಿರು ಹಿಡ್ಕೊಂಡು ಅದನ್ನ ತಗೊಂಡು ಬರ್ಬೇಕು. ಇನ್ನೊಬ್ರು ನಮ್ಮ ಸರ್ ಅವರು ಕಿರಣ್ ಸರ್ ಅಂತ ಹೇಳ್ತಲ್ಲ, ಅವ್ರು ಹೇಳೋದು ಹೆಂಗಂದ್ರೆ ಮನುಷ್ಯ ಅದು ಜಿಗಿತಿರ್ತದೆ, ಒಂದು ಮಂಗ್ಯ ಆಗ್ತದೆ, ಒಂದು ಗಿಡದಿಂದ ಇನ್ನೊಂದು ಗಿಡ ಜಿಗಿತಕ್ಕಿತ್ತ ಅದನ್ನ ಕರ್ಕೊಂಬಂದು ಕುಂದಿರ್ಬೇಕಂತ. ಇದು ನಿನ್ ಕೆಲಸ ಇದೆ, ನೋಡ ಒಳಗೆ ಉಸಿರು ಹೊಂಟೈಕ ಹೊರ ಹೊಂಟೈಕ ನೋಡ್ ಕುಂದ್ರು ನೋಡಂತ ಹಂಗೆ ಹೇಳ್ಬೇಕಂತ. ಹಂಗೆ ಹೇಳಿದ್ರೆ ಅದು ಕಾನ್ಸಂಟ್ರೇಟ್ ಅಂದ್ರೆ ಅದನ್ನ ಕೆಲಸ ಮಾಡ್ತದೆ. ಮತ್ತೆ ಜಿಗಿತಕ್ಕಿರ್ತದೆ, ಮತ್ತೆ ಅದನ್ನ ಕರ್ಕೊಂಬಂದು ಕುಂದಿರ್ಸ್ಬೇಕಂತ. ಸೊ ಇದು ಮಾಡೋದ್ರಿಂದ ಏನಾಗ್ತದೆ ಅಂದರೆ, ಈಗಿನ ಜನ್ರೇಷನ್ ಸ್ಪೆಷಲಿ IT ಪ್ರೊಫೆಷನ್ದಾಗ ರೀಸೆಂಟ್ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ ಒಬ್ಬ ಫ್ಯಾಮಿಲಿ ಫ್ರೆಂಡ್ ಆಗ್ಬೇಕು, ಅವರು ಸಣ್ಣ ವಯಸ್ಸಿನಾಗ ಭಾಳ ಟ್ರ್ಯಾಜಿಡಿ ಆಯ್ತು. ಇಟ್ ಇಸ್ ಬಿಕಾಸ್ ಆಫ್ ದ ಮೆಂಟಲ್ ಸ್ಟ್ರೆಸ್. ಹೆಂಗೆ ಎಕ್ಸಸೈಸ್ ಒಂದು ಪಾರ್ಟ್ ಇಂಪಾರ್ಟೆಂಟ್ ಐತಿ, ಅದೇ ರೀತಿ ಮೆಡಿಟೇಷನ್ನು ಈಗಿಂದ ಈಸ್ ಅ ಮಸ್ಟ್ ಅಂತೇನೆ. ಮೇ ಬಿ ಯಾರಾಗ ಇದು ನನ್ನ ಯೂಟ್ಯೂಬ್ ಚಾನಲ್ ನೋಡೋರು, ಯಾರಾರ ಎಜುಕೇಷನ್ ಡಿಪಾರ್ಟ್ಮೆಂಟ್ನಾಗ ಇರೋರು ಏನಾದರೂ ನಿಮ್ಗೆ ಏನಾರು ಅಲ್ಲಿ ಮಟ್ಟ ಬಂತಂತಂದ್ರೆ, ನೀವು ಪ್ರತಿಯೊಂದು ಸ್ಕೂಲ್ನಾಗ ಇದನ್ನ ನೀವು ಅಳವಡಿಸ್ಬೇಕಂದ್ರೆ ಕಂಪಲ್ಸರಿ ಮಾಡ್ಬೇಕಾಗ್ತದೆ. ಇದು ಪೀರಿಯಡ್ ಪ್ರಕಾರ ಅದನ್ನ ಮಾಡ್ಬಿಡ್ಬೇಕು. ಇದೇನು ಕೆಟ್ಟಲ್ಲ. ನೀವು ಇಡೀ ದಿನದಾಗ ಒಂದು 30 ಮಿನಿಟ್ಸ್ ಮಕ್ಕಳಿಗೆ ಮೆಡಿಟೇಷನ್ ಮಾಡಿದ್ದ ಖರೆ ಆತಂದ್ರೆ ಮಕ್ಕಳು 24 hours ಆಕ್ಟಿವ್ ಆಗಿರ್ತಾರೆ. ಅವ್ರು ಏನು ಅಚೀವ್ಮೆಂಟ್ ಮಾಡ್ಬೇಕಂತಾರೋ ಆ ಲೆವೆಲಿಗೆ ನೀವು ಮಕ್ಕಳನ್ನ ಏನು ಮಾಡಿಸ್ಬೇಕಂತೀರಿ ಅದನ್ನು ಮಾಡಿಸ್ಬೋದು. ಪ್ರತಿ ಟೀಚರು ಇದನ್ನು ಫಾಲೋ ಮಾಡಿದ್ರು ಅಡ್ಡಿಲ್ಲ. ಆಮೇಲೆ ಮನ್ಯಾಗೂ ಎಲ್ಲರೂ ಮೊದಲು ತಮ್ಮ ಮಕ್ಕಳಿಗೆ ಅದನ್ನ ಒಂದು 5 ನಿಮಿಷ ಆಗಲಿ. ಎಷ್ಟೋ ಹುಡುಗರು ಭಾಳ ಈಗಿನ ಹುಡುಗರು ಅಂತೂ ಒಟ್ಟ ಕಾನ್ಸಂಟ್ರೇಟ್ ಸ್ವಲ್ಪ ಕಡಿಮೆ ಇರ್ತೈತೆ ಲೆವೆಲ್. ಒಂದು 5 ನಿಮಿಷ ನಿನಗೆ ಎಷ್ಟು ಆಕತಿ ಅಷ್ಟು ಮಾಡಿಸ ಅಂತೇಳಿ ಇವನ್ ನಾನು ನನ್ನ ಸಣ್ಣ ಹುಡುಗರು ಮಾಡ್ಸಕತ್ತೇನೆ. ಇಲ್ಲ ಭಾಳ ಇಂಪಾರ್ಟೆಂಟ್ ಐತೆ ಅವ ಅಂತ ನಮ್ಮ ಮಮ್ಮಿ ಎಷ್ಟು ಆರಾಮ್ ಅನಿಸ್ತತಿ, ಎಷ್ಟು ಕಾಮ್ ಅನಿಸ್ತತಿ ಅಂತಂದ್ರೆ ಕಣ್ಣು ಮುಂದೆ ದೇವರು ಎಲ್ಲರೂ ಬೆಟ್ಟಿರ್ತಾರ. ಯಾಕಂದ್ರೆ ಈಗಿನ ಜನ್ರೇಷನ್ ಈಗೇನೋ ಝೆನ್ ಜಿ ಮುಗೀತಂತ, ಝೆನ್ ಅಲ್ಫಾ ಅಂತ, ಝೆನ್ ಯಾವ್ದು ಝೆನ್ ಅನ್ನೋದಷ್ಟು ಇಲ್ಲ. ಬಟ್ ಅವ್ರಿಗೆ ಹೆಂಗಂದ್ರೆ ನಮ್ಗಿಂತ ಭಾಳ ಶಾಣೆ ಇದಾರ ಅವ್ರು. ಮೇ ಬಿ ಅವ್ರ ಸ್ಟಡೀಸ್ ಒಳಗಿರ್ಬೋದು, ಮಲ್ಟಿ ಟಾಸ್ಕಿಂಗ್ ಒಳಗಿರ್ಬೋದು, ಎಲ್ಲದ್ರೊಳಗಿರ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಫಾರ್ ಕಾನ್ಸಂಟ್ರೇಷನ್, ಅವ್ರಿಗೆ ಏನೋ ಒಂದು ಪೇಷನ್ಸ್ ಲೆವೆಲ್ ಅಂತ ಬಂದಾಗ ಅವರಷ್ಟು ಏನಂತಾರ ಚಿಡ್ ಇರ್ತಾರಲ್ಲ, ಅಂದ್ರೆ ಒಂದು ಕುಂದ್ರಂಗಿಲ್ಲ, ನಿಂದ್ರಂಗಿಲ್ಲ, ಒದರ್ತಿರ್ತಾರ, ಚೀರ್ತಿರ್ತಾರ. ಇಟ್ ಈಸ್ ಬಿಕಾಸ್ ಆಫ್ ದ ಮೆಂಟಲ್ ಸ್ಟ್ರೆಸ್ ಆಗ್ಲಾರ್ದಂಗೆ ನೋಡ್ಕೋಬೇಕಂತಂದ್ರೆ ದ ಓನ್ಲಿ ಸೊಲ್ಯೂಷನ್ ಈಸ್ ಮೆಡಿಟೇಷನ್. ಓಕೆ, ಸೊ ವಿತ್ ದಿಸ್ ಲೈಕ್ ನಾವು ಒಂದು ಕನ್ಕ್ಲೂಷನ್ ಬರ್ತೀವಿ ಇವತ್ತಿನ ಟಾಪಿಕ್ ಡಿಸ್ಕಷನ್. ನಾವು ಒಂದು ಸ್ಟ್ರಾಟಜಿ ಬಗ್ಗೆ ಮಾತಾಡಿದೆ. ಏನು ಸ್ಟ್ರಾಟಜಿಪ್ಪ ಅಂದರೆ, ನಾವು EARN ಅಂತ ಐತಿ, ಇದನ್ನು ನಾವು ಫಾಲೋ ಮಾಡತ್ತೀವಿ. ವಾಟ್ ಈಸ್ ಅರ್ನ್ ಮೀನ್ಸ್ E ಫಾರ್ ಎಕ್ಸಸೈಸ್, ಎಕ್ಸಸೈಸ್ ಬಗ್ಗೆ ಲಾಸ್ಟ್ ವಿಡಿಯೋನಾಗ ಮಾಡಿದ್ವಿ. A ಅಂದರೆ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಹೆಂಗೆ ಬರ್ತೈತಿ ಅಥವಾ ಅದಕ್ಕೆ ಹೆಂಗೆ ನಾವು ಫಾಲೋ ಮಾಡ್ಬೇಕಂತ ಹೇಳಿ. ನೆಕ್ಸ್ಟ್ R ಅಂತಂದ್ರೆ ಟೇಕಿಂಗ್, 2 ಬರ್ತಾವೆ ಅದ್ರೊಳಗೆ. ಒಂದು ರೆಸ್ಟ್, ದಟ್ ಈಸ್ ಸ್ಲೀಪಿಂಗ್ ಫಾರ್ 7 to 8 hours ಮಿನಿಮಮ್, ಅದು ಬರ್ತೈತಿ. ಆಮೇಲೆ ಇನ್ನೊಂದು N ಅಂದರೆ ನ್ಯೂಟ್ರಿಷನ್, ಅಂದರೆ ಪ್ರಾಪರ್ ನ್ಯೂಟ್ರಿಷನ್ ಫುಡ್, ಅದು ಬರ್ತೈತಿ. ಓಕೆ, ಸೊ ಇದೆಲ್ಲ ಈ ಸ್ಟ್ರಾಟಜಿ ನಾವು ಫಾಲೋ ಮಾಡಾಕತ್ತೀವಿ. ಸೊ ವಿ ವಿಲ್ ಬಿ ಕಮಿಂಗ್ ಅಪ್ ವಿತ್ ದ ನೆಕ್ಸ್ಟ್ ಸೆಷನ್ ವಿತ್ ರೀಡಿಂಗ್ ದ ಬುಕ್ ಆ್ಯಂಡ್ ರೆಸ್ಟ್. ಅಂದರೆ ಇವೆರಡು ಎಷ್ಟು ಮ್ಯಾಟ್ರ್ ಆಗ್ತಾವ ಅಂಥೇಳಿ ಅದನ್ನು ಡಿಸ್ಕಷನ್ ನಮ್ಮ ನೆಕ್ಸ್ಟ್ ವಿಡಿಯೋನಾಗ ಬರ್ತೀವಿ. ಕನ್ಕ್ಲೂಷನ್ಗೆ ಬರೋಣ. ಸೊ ಲಾಸ್ಟ್ ಟೈಮ್ ನಾವು ಹೆಂಗೆ ಯಾವ ವಿಡಿಯೋಸಿಗೆ ಹೆಂಗೆ
ಸಪೋರ್ಟ್ ಕೊಟ್ಟಿರಿ ಅದೇ ರೀತಿ ಈ ವಿಡಿಯೋಗೂ ಸಪೋರ್ಟ್ ಕೊಡ್ರಿ. ನೆಕ್ಸ್ಟ್ ವಿಡಿಯೋನಾಗ ನಾವು ರೀಡ್ ಮತ್ತು ರೆಸ್ಟ್ ಬಗ್ಗೆ ಡಿಸ್ಕಷನ್ ಬರ್ತೀವಿ. ಅಲ್ಲಿವರೆಗೂ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋನಾಗ. ಅಲ್ಲಿವರೆಗೂ ಶರಣ್ರಿ. ನಮ್ಮ ವಿಡಿಯೋ ಬಗ್ಗೆ ಏನಾದರೂ ಇದ್ರು ಕಮೆಂಟ್ಸ್ ಹೇಳ್ರಿ. ನೀವು ಏನು ಹೇಳಿದ್ರು ನಾವು ಪಾಸಿಟಿವ್ ಆಗೇ ತಗೋತೀವಿ. ಯಾವ ಹೆಂಗೆ ಏನು ಅನಿಸ್ತೈತಿ ಅದನ್ನ ಹೇಳ್ರಿ. ನಾವು ಮಾತಾಡೋದಾಗ್ಲಿ ನಮ್ದು ಏನಾದರೂ ಚೇಂಜಸ್ ಇದ್ರೆ ಹೇಳ್ರಿ. ನಾವು ಅದನ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೊಂಡು ನಮಗೆ ಹೆಂಗೆ ಇದು ಅನಿಸ್ತೈತಿ ಹಂಗೆ ಪಾಸಿಟಿವ್ ಆಗಿ ತಗೊಂಡು ಮುಂದೆ ಇನ್ನೂ ಚಲೋ ವಿಡಿಯೋ ಹಾಕ್ತೀವಿ. ಓಕೆ, ಎಲ್ಲರಿಗೂ ನೆಕ್ಸ್ಟ್ ನಮಸ್ಕಾರ. ನಮಸ್ಕಾರ. ಶರಣ.